ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧೃತಿ ಮಾತಾಡ್ತಿರೋದು. ಸೊ ಇವತ್ತೇನಪ್ಪ ಅಂದರೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ಮತ್ತೆ ಇವಾಗ ಅವ್ರ ಮನೆಗೆ ಹೋಗ್ತಿದ್ದೀನಿ, ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು. ಸೊ ಈ ಸತಿ ನಾವು ಬಸ್ಸಲ್ಲಿ ಹೋಗ್ತಿದ್ದಿರೋದು. ಇದೇ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಹೋಗ್ತಿರೋದು ಮಹದೇಶ್ವರ ಬೆಟ್ಟಕ್ಕೆ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಸ್ಟಾರ್ಟ್. ಸೊ ನನ್ನ ಔಟ್ಫಿಟ್ ಬಂದು ಸಿಂಪಲ್ ಕುರ್ತಾ ಯೂಸ್ ಮಾಡಿದ್ದೀನಿ. ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಅವಳು ಇಳ್ಕೊಂಡು ಬರ್ತಿದ್ದಾಳೆ. ಇವಾಗ ಅವಳು ಬಂದಿದ್ದಾಳೆ. ಸೊ ಇವಾಗ ಹೊರಡ್ತಿದ್ದೀವಿ ಬಸ್ ಹತ್ತೋದಕ್ಕೆ. ಬಾ ಇಷ್ಟೊಂದು ಭಯನಾ? ಸೊ ಆ್ಯಕ್ಚುಲಿ ನಾವು ಮಳವಳ್ಳಿಯಿಂದ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಬಸ್ ಸ್ಟ್ಯಾಂಡಿಗೆ ಬಂದು ನೋಡಾದ್ಮೇಲೆ ಗೊತ್ತಾಗಿದ್ದು ಬಸ್ಸಲ್ಲಿ ತುಂಬ ರಶ್ ಇದು, ಮಳವಳ್ಳಿ ರೂಟಲ್ಲಿ ಹೋಗೋಣ ಅಂತಂದರೆ. ಸೊ ಹಂಗಾಗಿ ನಾವು ಅಂದ್ಕೊಂಡಿದ್ದು ಮದ್ದೂರಿಂದ ಆಮೇಲೆ ಅಲ್ಲಿಂದ ಹೋಗೋಣ ಅಂತ. ಸೊ ಹಾಗಾಗಿ ನಾವು ಮದ್ದೂರಿಗೆ ಹೋಗಿ ಅಲ್ಲಿಂದ ನಾವು ಮಹದೇಶ್ವರ ಬೆಟ್ಟ ಬಸ್ ಹತ್ತಿದ್ದೀವಿ. ಸೊ ಇವಾಗ ಬಸ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅಷ್ಟೊಂದು ರಶ್ ಇಲ್ಲ, ಮದ್ದೂರು ಬಸ್ಸು ಕಮ್ಮಿ ರಶ್ ಇದ್ದಾರೆ. ಸೊ ಹಾಗಾಗಿ ನಾವು ಮದ್ದೂರಿಗೆ ಹೋಗಿ ಆಮೇಲೆ ಅಲ್ಲಿಂದ ಆ್ಯಕ್ಚುಲಿ ಬಸ್ ಇವಾಗ ಹತ್ತಿದ್ದೀವಿ, ತುಂಬಾ ರಶ್ ಇದ್ದಾರೆ, ನಿಂತ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ಆದಮೇಲೆ ನೋಡಬೇಕು. ಸೊ ನಮಗೂ ಮಳವಳ್ಳಿ ಆದಮೇಲೆ ತುಂಬ ಸೀಟ್ ಸಿಕ್ಕಾದ್ಮೇಲೆ ಇಲ್ಲಿ ನಾವು ಮಹದೇಶ್ವರ ಬೆಟ್ಟ ಹತ್ತಿದ್ದೀವಿ ಇವಾಗ. ಅದರಲ್ಲಿ ಬಸ್ಸಲ್ಲಿ ಒಬ್ಬ ಹುಡುಗ ಅಂತೂ ತುಂಬ ಚೆನ್ನಾಗಿ ಉಗೆ ಮಾತ್ಮಲಯ ಅಂತ ಹೇಳಿ ಕೂಗ್ತಾನೆ ಇದ್ದ. ಸೊ ಅದನ್ನು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇವಾಗ ನಾವು ಬೆಟ್ಟ ಮೇಲೆ ಹೋಗ್ತಾ ಇದ್ದೀವಿ. ಸೊ ಈವ್ನಿಂಗ್ ಆಗಿರೋದ್ರಿಂದ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫೈನಲಿ ನಾವು ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಸೊ ಇವಾಗ ರೂಮ್ ಮಾಡೋದಕ್ಕೆ ಅಂತ ಹೇಳಿ ರೂಮ್ ನೋಡ್ತಿದ್ದೀವಿ. ಸೊ ಇವಾಗ ಬಸ್ ಸ್ಟ್ಯಾಂಡ್ ಹಿಡಿದಿದ್ದೀವಿ. ಯಾಕೆ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ ಹೇಳಾಯ್ತು? ಯಾಕೆ ಅಳ್ತಿದ್ದೆ? ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ ನೋಡ್ಕೊಂಡು ಇಲ್ಲ. ನಾವು ಇವಾಗ ಆ್ಯಕ್ಚುಲಿ ರೂಮಿಗೆ ಬಂದಿದ್ದೀವಿ. ಸೊ ಹಂಗಾಗಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಸೊ ಆ್ಯಕ್ಚುಲಿ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿದ್ದೀವಿ. ಹಂಗಾಗಿ ಇವಾಗ ಅವಳು ಫೇಸ್ ವಾಶ್ ಮಾಡ್ತಿದ್ದಾಳೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಇವಾಗ ದರ್ಶನಕ್ಕೆ ಹೋಗ್ತೀವಿ. ಸೊ ಹಂಗಾಗಿ ಆಗಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾವು ರೂಮ್ ಮಾಡಿರೋದಿದೆ, ರೂಮ್ ಅವರೆಲ್ಲ ರೆಡಿ ಆಗ್ತಿದ್ದಾರೆ. ಸೊ ನಾವು ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಇವಾಗ ಹೊರಡ್ತಿದ್ದೀವಿ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ರೆಡಿ ಎಲ್ಲ ಹಾಕ್ಬಿಟ್ಟು. ಇಲ್ಲಿಂದ ನಮಗೆ ವಾಕೇಬಲ್ ಡಿಸ್ಟೆನ್ಸ್ ಇದೆ ರೂಮಿಂದ. ಸೊ ಹಾಗಾಗಿ ನಾವು ಇಲ್ಲಿ ವಾಕ್ ಮಾಡ್ಕೊಂಡೇ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಏನೋ ಗೊತ್ತಾ, ಮಹದೇಶ್ವರದ್ದು ಸ್ಟ್ಯಾಚು ಇದೆಯಲ್ಲ, ಅದಕ್ಕೆ ಹತ್ರ ಆಗೋಂಗೆ ಇರೋದು ನಮ್ಮದು ರೂಮ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ರೂಮು. ನಾವು ಅದಕ್ಕೆ ಎಷ್ಟು ಪೇ ಮಾಡಿದ್ದು? 600 ಪೇ ಮಾಡಿದ್ದು. ಬಟ್ ರೂಮ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಇವಾಗ ಅಲ್ಲಿ ದೇವಸ್ಥಾನ ಮುಂದೆ ಹೋಗಿ ಅದ್ರದ್ದೆಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಎಲ್ಲ ಉಣಿಸಿ ಈಗ ತಾಳಿ ನೆರಡಿಸ್ಕೊತಿ. ಮಧ್ಯಾಹ್ನ ಏನು ಊಟ ತಿಂದಿರಲಿಲ್ಲ ಅಂಥೇಳಿ ಎಲ್ಲರೂ ಕಾಫಿ ಕುಡ್ಕೊಂಡು ಹಂಗೆ ಕೂಡೆ ತಿನ್ಕೊಂಡು ಹೋಗ್ತಿದ್ದೀವಿ. ಆ್ಯಕ್ಚುಲಿ ದರ್ಶನಕ್ಕೆ ಹೋಗ್ತಿದ್ದೀವಿ, ರಶ್ಶೇ ಇಲ್ಲ. ಹಾಗಾಗಿ ಫುಲ್ ಓಡಿ ಬೇಗ ಹೋಗ್ತಿದ್ದೀವಿ. ಆಚೆ ಬೇರೆ ರಥ ತರ್ತಿದ್ದಾರೆ. ಸೊ ಹಂಗಾಗಿ ಬೇಗ ಹೋಗ್ತಿದ್ದೀವಿ.
ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿ ಬಂದು ಕೂತಿದ್ದೀವಿ. ನಿಜ 10 ನಿಮಿಷ ನೋಡಿದ್ದೀವಿ ದೇವ್ರನ್ನ. ನನಗಂತೂ ತುಂಬ ಖುಷಿ ಆಯಿತು. ಸೊ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಎಲ್ಲ ಕೂತಿದ್ದೀವಿ. ಸೊ ಇವಾಗ ಆಚೆ ತೇರು ಬರುತ್ತೆ. ಸೊ ಅದನ್ನು ಮತ್ತೆ ನೋಡೋಕೆ ಹೋಗ್ತೀವಿ. ಅದನ್ನು ನಾನು ವಿಡಿಯೋ ಹಾಕ್ತೀನಿ ಇದಕ್ಕೆ. ಸೊ ನೋಡ್ರಿ. ಸೊ ಇವಾಗ ಆಚೆ ತೇರು ಬರುತ್ತಂತೆ, ಹಾಗಾಗಿ ನಾವು ಬೇಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಚೆ ರಶ್ ಇದ್ದಾರೆ. ಸೊ ಇವಾಗ ಆಚೆ ತೇರು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಫುಲ್ಲು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆದರೂ ರಶ್ ಕಮ್ಮಿ ಇದ್ದಿದ್ದಕ್ಕೆ ಎಷ್ಟು ಬೇಗ ದರ್ಶನ ಆಯ್ತಲ್ವಾ. ಸೊ ಇವಾಗ ತೇರು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನನಗಂತೂ ದರ್ಶನ ಅಂತೂ ಎಷ್ಟು ಸತಿ ಹೇಳಿದ್ರು ಕಮ್ಮಿನೇ. ತುಂಬ ಖುಷಿ ಆಯಿತು. ದರ್ಶನ ಅಷ್ಟು ಚೆನ್ನಾಗಾಗಿದೆ. ಸೊ ಇವಾಗ ಇಲ್ಲಿ ತೇರು ಬರೋದ್ರಿಂದ ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಸೊ ತೇರು ಬರ್ತಿದೆ ಇವಾಗ. ದೇವ್ರ ಬರೋದಕ್ಕೆ ರೆಡಿ ಆಗ್ತಿದ್ದಾರೆ, ಮುಂದೆ ಬರೋದಕ್ಕೆ. ಸೊ ಇವರೆಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಬಟ್ ದೇವ್ರು ಬರೋದನ್ನ ನಾನು ಇದೇ ಫಸ್ಟ್ ಟೈಮ್ ತೇರು ನೋಡ್ತಾ ಇರೋದು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ. ಸೊ ಇದು ಗೋಪುರದ ಮುಂದೆ ಬಂದಿರೋದು ಇವಾಗ.
ಸೊ ದೇವ್ರ ದರ್ಶನ ಎಲ್ಲ ಆಯಿತು, ಪೂಜೆ ಕುಣಿತ ಮತ್ತು ವೀರಗಾಸೆ ಮತ್ತು ಚಿನ್ನದ ತೇರು. ನನಗಂತೂ ತುಂಬ ಖುಷಿ ಆಯಿತು. ಇದೆ ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿ ಹತ್ರದಿಂದ ನೋಡಿದ್ದು, ಮತ್ತು ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಇವಾಗ ಲಾಡುನ ತೊಗೊಂಡಿದ್ದೀನಿ. ಸೊ ಇವಾಗ ಊಟ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು ಸೈಲೆಂಟ್ ಮಾಡಿಕೊಂಡು ಆಮೇಲೆ ರೂಮಿಗೆ ಹೊರಡ್ತೀವಿ. ಸೊ ನನಗಂತೂ ನಿಜ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಫೈನಲಿ ಎಲ್ಲನೂ ಮುಗಿಸ್ಕೊಂಡು ನನಗಂತೂ ತುಂಬಾ ಖುಷಿ ಆಯಿತು. ಇದೇ ಫಸ್ಟ್ ಟೈಮ್ ಈ ಥರ ದರ್ಶನ ಮಾಡಿರೋದು. ಸೊ ಅವಳಿಗೂ ಖುಷಿಯಾಗಿದೆ ಅಂತ ಹೇಳ್ತಾಳೆ. ಸೊ ನಮಗಂತೂ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ. ಸೊ ಇವಾಗ ಊಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈಗ ನಾನು ಜಾರ್ ಬಿಡುವೆ. ಸೊ ಊಟದಲ್ಲೂ ಸಹ ರಶ್ ಇಲ್ಲ ಇವಾಗ. ಸೊ ಊಟಕ್ಕೆ ಬಿಟ್ಟಿದ್ದೀವಿ, ಊಟ ಮಾಡಿಕೊಂಡು ರೂಮಿಗೆ ಹೋಗೋದಷ್ಟೇ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಮೇಲ್ಗಡೆ. ಇಲ್ಲಿ ಬಸವ ಇದೆಯಲ್ಲ, ಸೊ ಇಲ್ಲಿಗೆ ಬಂದಿದ್ದೀವಿ. ಸೊ ಇದ್ರದ್ದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ಕೆಳಗಡೆಗೆ ಹೋಗ್ತಿದ್ದೀವಿ. ಸೊ ರಶ್ ಇಲ್ಲ ಅಂತ ಮತ್ತೆ ಇನ್ನೂ ಒಂದು ಸತಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಅವ್ರನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ನಾವು ಎರಡೆರಡು ಸತಿ ದರ್ಶನ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮಗಂತೂ ತುಂಬ ಸಂತೋಷ ಆಗೈತೆ. ಆವಾಗ ನಾವು ಹೋದಾಗ ಅಭಿಷೇಕ ಮಾಡ್ತಿದ್ರು. ಸೊ ಇವಾಗ ನಾವು ಹೋದಾಗ ಪೂರ್ತಿ ಅಲಂಕಾರ ಮಾಡಿ ಇಟ್ಟಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ, ರೂಮ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀವಿ. ಸೊ ಇವಾಗ ನಾವು ರೂಮಿಗೆ ಬಂದಿದ್ದೀವಿ. ರೂಮಿಗೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ಆ್ಯಕ್ಚುಲಿ ಅವ್ರ ಮನೆಯವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ. ಇವಾಗ ರೂಮಿಗೆ ಬಂದಿದ್ದೀವಿ. ಸೊ ಇವಾಗ ರೆಸ್ಟ್ ಮಾಡಿಬಿಟ್ಟು ನಾಳೆ ಮಾರ್ನಿಂಗ್ 6 o'clock ಹೊರಡ್ತೀವಿ. ಸೊ ಇವಾಗ ನಾವು ಮಲ್ಕೊಳ್ಳೋದಷ್ಟೇ. ನಮಗೂ ಫುಲ್ ಟಯರ್ಡ್ ಆಗಿದೆ, ಸೊ ಮಲ್ಕೊಳ್ಳೋದಷ್ಟೇ. ಸೊ ಇವಾಗ ನಾವು ಮಾರ್ನಿಂಗ್ ಬೇಗನೆ ಎದ್ದು, ನಾನು 6 ಗಂಟೆಗೆ ಅಲಾರಾಮ್ ಕೊಡೋಕೆ ಹೋಗಿ 6:50ಕ್ಕೆ ಅಲಾರಾಮ್ ಕೊಟ್ಬಿಟ್ಟಿದ್ದೀನಿ. ಕಂಗ್ರ್ಯಾಚುಲೇಷನ್. ಆಮೇಲೆ ಸಹನ ಎದಳ್ಸಿದ್ಲು. ಹಂಗಾಗಿ ಇವಾಗ 7 ಗಂಟೆ ಆಗಿದೆ. ನಾವು ಇವಾಗ ಹೊರಡ್ತಿದ್ದೀವಿ. ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಮಂಡ್ಯ ಹೋಗೋದಷ್ಟೇ. ನೋಡಬೇಕು ಅಲ್ಲಿ ಮಳವಳ್ಳಿ ರೂಟಿಗೆ ಬರ್ತಾ ಇಲ್ಲ, ಮೈಸೂರು ರೂಟಿಗೆ ಹೋಗುತ್ತಾ ಅಂತ. ನಮಗೂ ಕನ್ಫರ್ಮಾಗಿ ಗೊತ್ತಿಲ್ಲ ಇಲ್ಲಿ ಎಷ್ಟೊತ್ತಿಗೆ ಬಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು. ಸೊ ಇವಾಗ ಬಸ್ ಹತ್ತಿದ್ದೀವಿ. ಬಸ್ಸಲ್ಲಿ ಆ್ಯಕ್ಚುಲಿ ರಶ್ಶೇ ಇಲ್ಲ. ನಾವು ಬಂದಿದ ತಕ್ಷಣ ಬಸ್ ಸಿಕ್ತು. ನಾವು ಅಲ್ಲಿ ಕಾಫಿ ಕುಡ್ಕೊಂಡು ಬಂದ್ವಿ. ಬಸ್ಸು ಅಂತೂ ಫುಲ್ಲು ಫ್ರೀ ಇದೆ, ಅವರೆಲ್ಲ ಅಲ್ಲಿ ಕೂತಿದ್ದಾರೆ. ಸೊ ಇವಾಗ ಹೊರಡುತ್ತೆ. ನಾವು ಮಂಡ್ಯಗೆ ಹೊರಡೋದಷ್ಟೇ. ಇನ್ನು ನೆಕ್ಸ್ಟು ಮಂಡ್ಯಗೆ ಹೋದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿಂದ ಬಂದು ನನಗೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ನಾನು ಸ್ವಲ್ಪ ಶಾಪಿಗೆ ಬಂದೆ, ಮತ್ತು ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ ತಕ್ಷಣ ನನಗೆ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ದೆನ್ ನನಗೆ ಮಹದೇಶ್ವರ ಬೆಟ್ಟದಲ್ಲಿ ಏನೇನಾಗಿದೆ ಅದನ್ನೆಲ್ಲ ಕವರ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.